పద ఎన్ని చెప్పినా కానీ మార్కులేదు పద ఎన్ని చెప్పినా కానీ మార్కులేదు ಜನ ಇದ್ದಾರೋ ಏನೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಲ್ಲಿಸಿ ಬಿಡ್ತಾ ಇದ್ದಾರೆ ಒಂದೊಂದು. ಅದೇ ಮಾಮೂಲಿ ಇವಾಗ ತಿರುಪತಿಲಿ ಒಂದೊಂದು ಸ್ಟೆಪ್ಪು ಬಿಡ್ತಾರೋ ಅದೇ ಥರನೇ ಇಲ್ಲೂ ಬಿಡ್ತಾ ಇದ್ದಾರೆ. ಬೇಗ ಮೂವ್ ಆಗ್ತಿದೆ, ನೋಡಬೇಕು. ಇಲ್ಲೆಲ್ಲ ಖಾಲಿ ಇದೆ. ಇವಾಗ ಇಲ್ಲಿ ಒಂದು ಸ್ವಲ್ಪ ನಿಲ್ಲಿಸ್ಕೊಂಡಿದ್ದಾರೆ, ಅದು ಸ್ವಲ್ಪ ಮೂವ್ ಆಗಿದ ತಕ್ಷಣ ಇಲ್ಲಿ ಬಿಡ್ತಾರೆ. ಎಷ್ಟೊಂದು ದರ್ಶನ ಆಗುತ್ತೆ ಅಂತ ಹೇಳ್ತೀವಿ. ಇವಾಗ ಟೈಮ್ ಬಂದು 10:44. ನೋಡೋಣ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಮುಂದೆ ಹೋಗ್ತಾ ಇದು ಪಂಪ ಗಣಪತಿ ಹತ್ರ ಹೋಗಿ ನಿಲ್ಲಿಸ್ತೀವಿ. ಅದೊಂದು ಸತಿ ವಿಡಿಯೋ ಹಿಡಿದು ತೋರಿಸ್ತೀವಿ ರೀ. ಅಯ್ಯಪ್ಪ 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 ತಿಂದಾಗ ತೋಮ್ ತೋಮ್ ಸ್ವಾಮಿ ತಿಂದಾಗ ತೋಮ್ ತೋಮ್ ಸ್ವಾಮಿ ತಿಂದಾಗ ತೋಮ್ ತೋಮ್ ಅಯ್ಯಪ್ಪ ತಿಂದಾಗ ತೋಮ್ ತೋಮ್ ವೀರಮಣಿ ಕಂಠನೆ ಅಯ್ಯಪ್ಪ 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 ಅಯ್ಯಪ್ಪ. ಸ್ವಾಮಿ ಶರಣ. ಇವಾಗ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಆಯಿತು ಸ್ವಾಮಿ. ಆ್ಯಕ್ಚುಲಿ ನೆನ್ನೆದು ನಂದು ಡೇಟ್ ಇದೆ ಚೆಕಿಂಗಲ್ಲಿ. ಅವರು ಕೇಳಿದ್ರು ನೆನ್ನೆದು ಅಂತ. ಸ್ವಾಮಿ ಬಸ್ ಮಿಸ್ ಆಯಿತು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಬಿಡ್ತಾರೆ. ಒಂದು ದಿವಸ ಹಿಂದೆ ಮುಂದೆ ಆದರೆ ಬಿಡ್ತಾರೆ, ಜಾಸ್ತಿ ದಿವಸ ಆದರೆ ರಾಂಗ್ ಅಂತ ಬಿಟ್ಟು ಕಳಿಸ್ತಾರೆ. ಸೊ ಇವಾಗ ನಾವು ಸ್ಟೆಪ್ಸ್ನ ಅಂತೀವಿ, ಸಾರಿ, ಚೆಕಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿ ಇನ್ನೊಂದು ಸೆಕ್ಯೂರಿಟಿ ಚೆಕಿಂಗ್ ಇದೆ, ಅಲ್ಲಿ ಇದು ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಪಂದಳ ಮಹಾರಾಜ ಸ್ವಾಮಿ ಅವ್ರಿಗೆ ಅಯ್ಯಪ್ಪ ಸ್ವಾಮಿ ಇಲ್ಲೇ ಸಿಕ್ಕಿದ್ದು ನೋಡಿ. ಸ್ವಾಮಿಯೇ ಶರಣಮಯ್ಯಪ್ಪ ಇಲ್ಲೇ ಸಿಕ್ಕಿದ ಜಾಗ ಅಂತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ನೋಡಿ ಟ್ರ್ಯಾಕ್ಟರ್ ಹೋಗ್ತಿದೆ ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ. ಏನು ಜನ ಅಷ್ಟರಲ್ಲೇ ಸ್ವಾಮಿ, ಅವತ್ತಿದ್ದಷ್ಟೆಲ್ಲ ಇಲ್ಲ. ಅಂದರೆ ನೋಡೋದಕ್ಕೆ ಜನ ಇದ್ದಾರೆ ಅನಿಸುತ್ತೆ, ಏನು ಅಷ್ಟೊಂದು ಅನಿಸ್ತಲ್ಲ ನಮಗೆ. ಅಲ್ಲಿ ಲೈನ್ ಇರ್ಬೋದು, ಪರವಾಗಿಲ್ಲ, 1-2-3 ಅವರಲ್ಲಿ ದರ್ಶನ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅನಿಸ್ತಿದೆ. ಸ್ವಲ್ಪ ನಾವು ಬೇಗ ಹೋಗ್ಬೇಕು, ಯಾಕಂದರೆ 1 ಗಂಟೆಗೆ ದರ್ಶನ ಕ್ಲೋಸ್ ಆಗುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಬೇಗ ಹೋಗಬೇಕಾಗುತ್ತೆ. ಸ್ವಾಮಿ ಶರಣು ಚೆಕಿಂಗ್ ಮಾಡ್ತಾಯಿದ್ದಾರೆ. ಸ್ವಾಮಿ ಶರಣು ಇವಾಗ 2 ದಾರಿ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಕಡೆ ನೀಲಿಮಲ ದಾರಿ ಸ್ಟ್ರೈಟ್ ಹೋಗಬೇಕು, ಕತ್ತೆ ದಾರಿ ಇಲ್ಲ, ಇದು ರೈಟ್ ಸೈಡು. ಏನಿಲ್ಲ ಎಂತ ಒಂದು ಸೈಡಾಗ ಒಂದು ಸೈಡ್ಗೆ 4000 ಸ್ವಾಮಿ. ನೋಡಿ ಯಾವ ಕಡೆ ಹೋಗಬೇಕು ಅಂತ ನೀವೇ ಇದು ಡಿಸೈಡ್ ಮಾಡ್ಕೋಬೋದು. ಸ್ಟ್ರೈಟ್ ಹೋದರೆ ನೋಡಿ ನೀಲಿಮಲೆ ದಾರಿ 3 ಕಿಲೋಮೀಟ್ರು 400 ಮೀಟ್ರ್ ಇದೆ. ಹೆಂಗಾರು ಹೋಗ್ಬೋದು. ಸ್ವಾಮಿ ಶರಣಂ ಇವಾಗ ಪ್ರಾರಂಭ ಮಾಡಿದ್ದೀವಿ. ಇವಾಗ ನಮ್ಮ ಯಾತ್ರೆ ಸ್ಟಾರ್ಟ್ ಆಗಿದೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳು ಇದು ಗ್ರೂಪಲ್ಲಿ ಬರೋರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಶೆಡ್ಗಳಿರುತ್ತೆ, ಆ ಶೆಡ್ಗಳ್ನ ಗುರ್ತಿಟ್ಕೋತಾರೆ. ಯಾರೋ ಸ್ವಲ್ಪ ಮಿಸ್ ಆದರೆ ಅವ್ರಿಗೂ ಗ್ರೂಪಲ್ಲಿ ಆ ಥರ ಯಾರು ಮಿಸ್ ಆಗೋರಿದ್ದರೆ ನೋಡಿ, ಈ ಥರ 1ನೇ ನಂಬರ್ ಶೆಡ್ ಅಂತ ಕಾಣಿಸಿದ್ಯಾ, 1ನೇ ನಂಬರ್ ಶೆಡ್ ಇದು. ಸೊ ಅದೇ ಥರ ಶೆಡ್ ನಂಬರ್ ಇಟ್ಕೊಳ್ಬಿಡ್ತಾರೆ ಮೈಂಡಲ್ಲಿ. 1ನೇ ನಂಬರ್ ಶೆಡ್ಡಲ್ಲಿ ಇದ್ದೀವಿ, 2ನೇ ನಂಬರ್ ಶೆಡ್ಡಲ್ಲಿ ಇದ್ದೀವಿ ಅಂತ ಅಂದ್ಕೊಂಡು ಮಾಡ್ತಾರೆ ಸ್ವಾಮಿ. ಆವಾಗ ಅವರು ಕಳೆದೋಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸ್ವಾಮಿಗಳು ಅಕ್ಕಪಕ್ಕ ಇರೋರು ಸ್ವಾಮಿಗಳ ಹತ್ರ ಮೊಬೈಲ್ ನಂಬರು ಎಲ್ಲಿ ಅಂದರೆ ಚಿಕ್ಕವ್ರು ಯಾರಾದರೂ ತಪ್ಪಿಸ್ಕೊಂಡಿದ್ರೆ ಅಂಥವ್ರು ಏನು ಮಾಡ್ತಾರೆ, ಬರೋ ಸ್ವಾಮಿಗಳ ಹತ್ರ ಮೊಬೈಲ್ ನಂಬರ್ ಇಸ್ಕೊಂಡು ಅವ್ರದ್ದು, ಅದೇ ನಿಮ್ಮವ್ರದ್ದು ಮೊಬೈಲ್ ನಂಬರು ಬಯಾಟ್ ಮಾಡ್ಕೊಂಡಿರಬೇಕು.
ಬಂದು ಇಲ್ಲಿ ಯಾರೋ ಹೋಗೋ ಸ್ವಾಮಿಗಳ ಹತ್ರ ಮೊಬೈಲ್ ಇಸ್ಕೊಂಡು ಅವ್ರ ನಂಬರ್ ಡಯಲ್ ಮಾಡಿದ್ರೆ ಎಲ್ಲಿದ್ದೀರ ಸ್ವಾಮಿ ಏನಂತ ಅಂತ ಕೇಳಿದಾಗ ಇಂಥ ಕಡೆ ಇದೀವಿ ಅಂತ ಹೇಳ್ಬೋದು ಸುಲಭವಾಗಿ. 2ನೇ ನಂಬರ್ ಶೆಡ್ಡು 3ನೇ ನಂಬರ್ ಶೆಡ್ಡು ಆ ಥರ ಹೇಳ್ಕೊಂಡು ಹೋದರೆ ತುಂಬ ಈಸಿ ಆಗುತ್ತೆ. ಸ್ವಾಮಿಗಳೆಲ್ಲ ಹೋಗ್ತಾಯಿದ್ದೀವಿ. ಹಬ್ಬ ಎಷ್ಟೋ ದಿವಸ ಆಯಿತು, ಎಷ್ಟು 1 ವರ್ಷದ ಮೇಲೆ ಆಗೋಯ್ತು ಬರ್ತಾಯಿದ್ವಿ. ಸ್ವಾಮಿ ಶರಣಮಯ್ಯಪ್ಪ. 3 hours later. ಶರಣ ಯಪ್ಪ. ಹಾಂ ಅದು ತೊಗೊಳನ್ ಬಿಡಿ ಸ್ವಾಮಿ, ಹಂಗೆ ಹೇಳಿದ್ರೆ ಆಯ್ತು ಬಿಡ್ರಿ. ಇಲ್ಲೇ ಸ್ವಾಮಿ ಇಲ್ಲಿ ಲೈನ್ಗೆ ಹೋಗೋ ಟೈಮ್ ಜಾಗದಲ್ಲೇ ಕಾಯಿಗಳು ಸಿಗುತ್ತೆ. ಅಕಸ್ಮಾತ್ ಯಾರೋ ಒಬ್ಬರು ಕಾಯಿ ಸ್ವಲ್ಪ ಶಾರ್ಟೇಜ್ ಇದ್ದರೆ ಅದೇ ಅಲ್ಲಿ ಹೊಡಿಯೋದಕ್ಕೆ ಸ್ವಾಮಿಗಳ ಅಲ್ಲಿ ಕನ್ಯಾಸ್ವಾಮಿ ಅಲ್ಲೇ ತೊಗೊಂಬಂದಿರ್ತಾರಲ್ಲ, ಕಾಯಿಗಳು ಮಿಸ್ ಆದರೆ ಇಲ್ಲೇ ಸಿಗುತ್ತೆ. ಒಂದು 40 ರೂಪಾಯಿ ಒಂದು ಕಾಯಿ ಅದು ಸಿಗುತ್ತೆ, ತೊಗೋಬೋದು. ಸಿಕ್ಕಾಪಟ್ಟೆ ರಶ್ ಇದೆ ಸಮಯ. ನಾವು ಬಂದಿರೋದು ಇವಾಗ ಎಷ್ಟು ಗಂಟೆ ಗೊತ್ತಾ? ದುಡ್ಡು ಕಾಡ್ತಾ ಇದ್ದಾರೆ. 2 ಗಂಟೆ 5 ನಿಮಿಷಕ್ಕೆ ಬಂದಿದ್ದೀವಿ ಸ್ವಾಮಿ ನಾವು. ಇಲ್ಲಿದ್ರು ಸಮಯ ಸ್ವಾಮಿಗಳು ಇವರಿಂದ ತುಂಬ ಲೇಟ್ ಆಯ್ತು ನನಗೆ. ಇಲ್ಲಾಂದರೆ ಇಷ್ಟೊತ್ತಿಗೆ ದರ್ಶನ ಮಾಡಿಕೊಂಡು ತುಪ್ಪದ ಕಾಯಿ ಹೊಡಿತಿದ್ದೆ ಅಲ್ಲಿ ಹೋಗಿ. ಸ್ವಾಮಿಗಳು ನೋಡ್ರಿ. ಹಾಂ ಡೈರೆಕ್ಟ್ ಹೋಗುತ್ತೆ. ಡೈರೆಕ್ಟು ಈ ಲೈನ್ ಒಂದ್ಸತಿ ಆ ಲೈನ್ ಒಂದ್ಸತಿ ಬಿಡ್ತಾರಲ್ಲ ಸ್ವಾಮಿ. ಸ್ವಾಮಿ ಸ್ವಾಮಿ ಇವಾಗ ದರ್ಶನಕ್ಕೆ ಬಿಡ್ತವ್ರೆ. ಟೈಮ್ ಬಂದು 2:11 3 ಗಂಟೆಗೆ ಬಿಡೋದು ಅಂತಂದ್ರು. ಏನಕ್ಕೆ ಈ ಥರ ಮೂವ್ ಆಗ್ತಿದೆ ಅಂತ ಗೊತ್ತಿಲ್ಲ ಇನ್ನು. ಸ್ವಾಮಿ ಶರಣ ಸ್ವಾಮಿಗಳೇ. ಈ ಸ್ವಾಮಿಗಳಿಂದ ಲೇಟ್ ಆಗಿದೆ ನನಗೆ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಮೆಟ್ಲತ್ತಿ ಹೋಗಿ ದರ್ಶನ ಮಾಡ್ಕೊಂಡು. ದೇವಸ್ಥಾನದಲ್ಲಿ ಯಾವಾಗಲೂ ಕೆಲಸ ಮಾಡ್ತಾರೆ, ಇವರು ಬರೀ ಕಲ್ ಓಡಾಡ್ತಾರೆ. ನಾವು ಹಂಗಿಲ್ಲ, ನಾವೇನ್ ಮಾಡಿದ್ರೆ ಶೂ ಹಾಕೊಂಡು ಓಡಾಡಬೇಕು, ಅದಕ್ಕೋಸ್ಕರ ಆಗಿದೆ ಅಷ್ಟೇ. ಇವ್ರಿಗೆ ರಕ್ತ ಫುಲ್ ಪ್ಯೂರಿಫೈ ಇದೆ, ನಮ್ಮ ಬಾಡಿ ಇವಾಗ ರಕ್ತ ಪ್ಯೂರಿಫೈ ಆಗ್ತಿದೆ, ಇದು ಪ್ರಾಬ್ಲಮ್ ಅಷ್ಟೇ. ಸ್ವಾಮಿಗಳು ಏನೋ ಹೇಳಿದ್ರು, ಏನಿಲ್ಲ, ಸ್ವಲ್ಪ ಬೇಗ ಬರಬೇಕಷ್ಟೇ, ನೋ ಪ್ರಾಬ್ಲಮ್. ಇವಾಗ ಏನಿಲ್ಲ, ಹೋಗ್ಬಿಟ್ಟು ಇಷ್ಟೊತ್ತವರೆಗೂ ಯಾವತ್ತೂ ನಿಂತಿಲ್ಲ. ಇದೇ ಫಸ್ಟ್ ಟೈಮ್ ನಿಂತಿರೋ ನಾವು. ನವಂಬರಲ್ಲಿ ಎಷ್ಟೊಂದು ಸತಿ ಬಂದಿದ್ದೀನಿ, ಇಷ್ಟೊತ್ತು ನಿಂತಿಲ್ಲ ಅವತ್ತು ನಾವು. ಆ್ಯಕ್ಚುಲಿ ಏನಂದರೆ ಈ ಸ್ವಾಮಿಗಳು ತುಂಬ ಕೆಲಸ ಮಾಡಿ ಓಡ್ತಾರೆ. ನಾವು ಕೆಲಸ ಮಾಡ್ತೀವಿ, ಬಟ್ ನಾವು ಬರೀ ಶೂಲ ಓಡ್ತೀವಿ, ಬರೀ ಕಾಲ ಓಡಲ್ಲ. ಸೊ ಅದರಿಂದ ನಾವು ಸ್ಲೋ ಆದ್ರೂ ಇವ್ರನ್ನ ಅರ್ಧ ಗಂಟೆ ಮ್ಯಾಚ್ ಮಾಡಿದೆ ನಾನು. ಅರ್ಧ ಗಂಟೆ ಅಲ್ಲ ಮುಂದೆ ಹೋಗಿದೆ ಅಂತ ನಾನು ಅಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಅವ್ರಿಗೆ ಮುಂದೆ ಹೋಗೋರ ಹಿಂದೆ ಹೋಗೋರ ಏನೂ ಗೊತ್ತಿಲ್ಲ. ಇಲ್ಲಾಂದ್ರೆ ದರ್ಶನ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂತಿದ್ದೆ. ಅದು ಕರೆಕ್ಟ್. ಆಮೇಲೆ ಇವ್ರಿಗೆ ಕಾಯ್ಬೇಕಾಯಿತು. ಆಮೇಲೆ ಇನ್ನೊಂದು ನಾವಿಬ್ರು ಒಟ್ಟಿಗೆ ಹೋದ್ರೆ ಅಲ್ಲಿ ಬೇರೆ ವ್ಯವಸ್ಥೆ ಮಾಡಿದ್ವಿ. ಅಂದರೆ ಯಾರೋ ಗೊತ್ತಿರೋ ಅವರೇ ಬಿಟ್ಟರು ಬಿಡ್ಬೋದು ಅಂತ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ. ಇಲ್ಲಾಂದ್ರೆ ಅವಾಗಲೇ ದರ್ಶನ ಮಾಡ್ಕೊಂಡು ಇವ್ರ ಹೆಸರಿಂದ ಡೈರೆಕ್ಟ್ ಬಿಟ್ಟರು ಒಳ್ಳೇದೇ ಇಲ್ಲ. ನೋಡೋಣ ಸ್ವಾಮಿ. ಎಲ್ಲರೂ ಭಯ ಪಡಿಸ್ಬಿಟ್ಟಿದ್ರು ನಮಗೆ 14 ಅವರು 16 ಅಂತ ದರ್ಶನ. ಆದರೆ ನಾವು 10:15 ತಟ್ಟಿದ್ದು, 10:15 ಬಿಟ್ಟಿದ್ದಂದ್ರೆ ಇವಾಗ 2 ಗಂಟೆ, ಆಲ್ಮೋಸ್ಟ್ 3.5 ಗಂಟೆಯಲ್ಲಿ ನಾವು ಆಲ್ರೆಡಿ ರೀಚ್ ಆಗ್ಬಿಟ್ಟಿದ್ದೀವಿ. ಸೊ ಇನ್ನೊಂದು ಅರ್ಧ ಗಂಟೆ 1 ಅವರ್ ರೀಚ್ ಆಗ್ಬಿಟ್ಟು ದರ್ಶನ ಆಗ್ಬಿಡುತ್ತೆ ನಮಗೆ. ದರ್ಶನ ಆಗುತ್ತೆ. ಬಟ್ ಬೇರೆಯವರೆಲ್ಲ ಹೇಳಿದ್ರು 14 ಅವರು 15 ಅವರ್ ಅಂತ. ಬಟ್ ತಲೆ ಕೆಡ್ಸ್ಕೊಂಡಿಲ್ಲ, ಅಯ್ಯಪ್ಪನ ದಾರಿ ತೋರಿಸಿದ್ರು ನಮಗೆ, ತುಂಬಾ ದಾರಿ ತೋರಿಸಿದ್ರು. ನಮ್ಗೆ ಅನ್ಕೊಂಡಿರಲ್ಲ ಇಷ್ಟು ಬೇಗ 3 ಅವರ್ ಬರ್ತೀವಿ ಅಂತ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣ. ಸ್ವಾಮಿಗಳೇ ಇದು ನಂದೇ ಕಾಯಿ. ಸ್ವಾಮಿಗಳು ಇದು ಗುರುಸ್ವಾಮಿಗಳಂತೆ. ಇದು ಮಾಡಿಕೊಡ್ತಾ ಇದ್ದಾರೆ. ಚಪಾತಿ ನಂದೇ ಸ್ವಾಮಿ ಇದು. ಒಂದು ನಿಮಿಷ ರೀ. ಗಟ್ಟಿ ಬಂದಿದೆ ಸ್ವಾಮಿ, ಗಟ್ಟಿ ಬಂದಿದೆ ಫುಲ್. ಸೂಪರ್, ಚೆನ್ನಾಗಿ ಮಾಡಿದಿರಾ. ಸ್ವಾಮಿಗಳ್ದು ಅಜಯ್ ಸ್ವಾಮಿಗಳ್ದು ಇದು ನೋಡೋಣ. ಪರವಾಗಿಲ್ಲ, ದೊಡ್ಡ ಕಾಯಿ. ಸ್ವಾಮಿ ಶರಣಪ್ಪ. 1 hour later. ಸ್ವಾಮಿ ಶರಣು. ಆ್ಯಕ್ಚುಲಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಇಲ್ಲ ಫುಲ್ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಟ್ರೈನಿಗೆ ಬಂದು ಚಾರ್ಜಿಂಗ್ ಹಾಕಿ ಅದಾದಮೇಲೆ ನಾವು ಮಾಡೋಕ್ಕೆ ಸಾಧ್ಯ ಆಯಿತು. ನೋಡು ಸ್ವಾಮಿ, ನಮ್ಮ ಸ್ವಾಮಿಗಳು ಇರುಮುಡಿನ ಬಿಡಿಸ್ತಾ ಇದ್ದಾರೆ. ಫುಲ್ ದರ್ಶನ ಮಾಡಿ, ಅದು 1 ಅಲ್ಲ 2 ಸತಿ ದರ್ಶನ ಮಾಡಿಬಿಟ್ಟು
2 ಸತಿ ದರ್ಶನ ಮಾಡಿ ಇವಾಗ ಮತ್ತೆ ಅವ್ರು ಬಂದು ನೆಮ್ಮದಿಯಾಗಿ ಬಿಡ್ತಾ ಇದ್ದಾರೆ. ಫ್ರೆಂಡ್ಸ್, ನೈಟು ವೀಡಿಯೋ ಹಿಡಿಯೋಕ್ಕಾಗಿಲ್ಲ, ಯಾಕಂದರೆ ಮೊಬೈಲ್ ಸ್ವಿಚ್ ಆಫ್ ಆಯಿತು ಆ್ಯಂಡ್ ಬಸ್ಗಳ್ದು ತೊಂದರೆ ಆಗುತ್ತೆ ನಮಗೆ. ಎಲ್ಲೆಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗಿಲ್ಲ. ಸೊ ಅದಾದಮೇಲೆ ರೈಲ್ವೆ ಸ್ಟೇಷನ್ಗೆ ಬಂದು ರೈಲಲ್ಲಿ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ಸರ್, ಬೆಂಗಳೂರಿಗೆ ಸಿಕ್ಕಿದೆ. ಅದು ಬೆಳಗ್ಗೆ 9 ಗಂಟೆಗೆ ಹತ್ತಿರ ನಾವು ನೈಟು 2:30ಗೆ ಹೋಗಿ ಒಂದು ಕಡೆ ಸ್ಟೇ ಆಗಿ ಅಲ್ಲಿಂದ ಮತ್ತೆ ಇವಾಗ ಬೆಂಗಳೂರು ಬಸ್ ಹತ್ತಿರೋದು. ಬರೀ ಕಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಂತ ಸ್ವಾಮಿಗಳು. ಪಲಾವ್ ಹೆಂಗಿದೆ ಸಮಯ? ನಾವು ಹೇಳಿದ್ವಿ ಸೀಟ್ಗಳು ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಬೆಂಗಳೂರು ಬಸ್ಸಿಗೆ. ಇದು ಬಸ್ ಸಿಕ್ಕಿಲ್ಲ, ಟ್ರೈನರ್ ಸಿಕ್ಕೈತಲ್ಲ. ಹಾಂ, ಏನೋ ಬರ್ಸ್ತಾ ಇದ್ದಾರೆ, ಅಂದರೆ ಟ್ರೈನ್ದು ರಿವ್ಯೂಗಳು ಕೇಳ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಬರ್ಸ್ಕೊಂಬಂದರು ಇವಾಗ. ಸೊ ಇಲ್ಲಿ ಬರ್ಸ್ತಾ ಇದ್ದಾರೆ. ಏನೋ ಅವ್ರ ಕೆಲಸ ಮಾಡಲಿ, ನಾವು ನಮ್ಮ ಕೆಲಸ ಮಾಡೋಣ ಅಂತ ಇವಾಗ ಆರಾಮಾಗಿ ಕೂತ್ಕೊಳ್ಳೋಣ. ಪಲಾವ್ ತೊಗೊಂಡಿದ್ವಿ, 80 ರೂಪಾಯಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ಸ್ವಾಮಿಗಳು ಬೆಳಗ್ಗೆನೇ ಇಡ್ಲಿ ತೊಗೊಂಡು ತಿಂದಿದ್ರು. ಏನೋ ಅವ್ರ ಹೊಟ್ಟೆ ಹಸಿತಿತ್ತು ಅನ್ಸುತ್ತೆ, ಅದಕ್ಕೆ ನಾನು ವೆಯ್ಟ್ ಮಾಡಿದೆ. ಆಮೇಲೆ ಈ ಥರ ಒಳ್ಳೆ ಟಿಫನ್ ಸಿಕ್ತು. ಸ್ವಾಮಿ ಶರಣು. ಅಂತೂ ಇಂತೂ ಈ ವ್ಲಾಗ್ನ ಎಂಡ್ ಮಾಡೋವಂಥ ಟೈಮ್ ಬಂತು, ಯಾಕಂದರೆ ಟೈಮ್ ಆಯಿತು. ಇನ್ನೇನು ಬೆಂಗಳೂರು ಬರುತ್ತೆ, ಬೆಂಗಳೂರಲ್ಲಿ ಇಳಿದ್ಬಿಟ್ಟು ನಮ್ಮ ಮನೆಗೆ ಹೋಗೋದಷ್ಟೇ ಕೆಲಸ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸಾಗಿ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಅದನ್ನು ನೋಡಿ. ಅಂದರೆ ಶಬರಿಮಲೆಗೆ ಹೋಗೋರು ಬಸ್ಸಲ್ಲಿ ಹೋಗ್ಬೇಕಾ ಏನೋ ಟ್ರೈನಲ್ಲಿ ಎತ್ತಾಗ ಅದಕ್ಕೆ ನೀಟಾಗಿ ಒಂದು ವ್ಲಾಗಲ್ಲ, ಒಂದು ಡೀಟೇಲ್ಸ್ ಕೊಡ್ತೀನಿ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಶಬರಿಮಲೆಗೆ ಹೋಗೋರು. ಅದು ಸೀಸನಲ್ಲಂತೂ ತುಂಬ ಅಂದರೆ ತುಂಬ ರಿಸ್ಕಿ ಆಗುತ್ತೆ. ಸ್ವಲ್ಪ ಅದ್ರ ಬಗ್ಗೆ ನೀಟಾಗಿ ಡೀಟೇಲ್ಸ್ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಆಮೇಲೆ ಲೈಕ್ ಕೊಡೋದು ಮರಿಬೇಡಿ, ಕಮೆಂಟ್ ಹಾಕೋದು ಮರಿಬೇಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಮಗಿರಲಿ ಯಾವಾಗಲೂ. ಥ್ಯಾಂಕ್ ಯು.